ಏನಾಗಿದೆ ಆ್ಯಕ್ಚುಲಿ ಈಗ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ? ನನ್ನ ಹೆಸರು ಸಿದ್ದಣ್ಣ ಪೂಜಾರಿ ಅಂತೇಳಿ, ನಾನು ಯಾದಗಿರಿಯಿಂದ. ಏನಾಗಿದೆ ಅಂದರೆ ಡಿಸೆಂಬರ್ 29ರಂದು KPSC ಎಕ್ಸಾಮ್ ನಡೆಸಿದಾಗ ಕನ್ನಡದಲ್ಲಿ ಲೋಪಗಳಾಗಿವೆ ಅಂತೇಳಿ ಅಭ್ಯರ್ಥಿಗಳು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು, KPSCಗೆ ಒತ್ತಾಯ ಮಾಡಿದ್ರು. ಅಲ್ಲಿ ನ್ಯಾಯ ಸಿಗದ ಕಾರಣ ಇವತ್ತು ನಾವು ಕೋರ್ಟ್ಗೆ ಹೋಗಿದ್ವಿ. ಕೋರ್ಟ್ಗೆ ಹೋದಾಗ ಏನಾಯಿತು, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅನ್ಯಾಯ ಆಗಿದೆ, ನೀವು ನ್ಯಾಯ ಒದಗಿಸಬೇಕು, ಅವರಿಗೆ ಎಕ್ಸಾಮ್ ಬರೆಯೋಕೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದ್ರು. ಆದರೆ ಕ್ಯಾಟಲ್ಲಿ ಏನು ಹೇಳಿದ್ರೆ ಅಂದರೆ 350 ಜನಕ್ಕೆ ನಾವು ಅಕಾಮಿಡೇಟ್ ಮಾಡೋಕ್ಕಾಗಲ್ಲ, ನಾವು ಸೋಮವಾರಕ್ಕೆ ಹಾಕೊಂತೀವಿ ಅಂದ್ರೆ. ಬಟ್ ಹೈಕೋರ್ಟಲ್ಲಿ ಏನು ಹೇಳಿದ್ರೆ ಅಂದರೆ ಅಭ್ಯರ್ಥಿಗಳ ಜೀವನ ಪ್ರಶ್ನೆ ಇದೆ, ನೀವು ಅಕಾಮಿಡೇಟ್ ಮಾಡೋಕ್ಕಾಗಲ್ಲ ಅಥವಾ ಕಾರ್ಯನಿರ್ವಹಿಸೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ಅವರಿಗೆ ಎನಿ ಕಂಡೀಷನ್ ನೀವು ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದರು. ಆದರೆ ಇವರು ರಾತ್ರಿ 12 ಗಂಟೆವರೆಗೂ ಬಂದು ನೀವು ಆಲ್ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ನೀವು ಪರೀಕ್ಷೆ ಬರೀರಿ ಅಂದರೆ ಇದು ಎಂಥ ಮನಸ್ಥಿತಿ ಅಂದರೆ, ನೀವು ಏನಾದರೂ ಮಾಡ್ಕೊಳ್ಳಿ, ನಾವು ಜಿದ್ದಿ ನಮ್ಮ ಮನೋಧೋರಣೆ ಏನಿದೆಲ್ಲ ಬದಲಿಸ್ಕೊಳ್ಳೋದಲ್ಲ, ನಾವು ವಿದ್ಯಾರ್ಥಿಗಳ ಪರವಿಲ್ಲ, ಅಭ್ಯರ್ಥಿಗಳ ಪರವಿಲ್ಲ, ಬಡವರ ಪರವಿಲ್ಲ ಅಂತೇಳಿ ಮುಖ ತೋರಿಸ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ನೀವು ಅಭ್ಯರ್ಥಿಗಳ ಪರವಿದ್ದವರು ನೀವು 1 ವಾರ ಮುಂದಕ್ಕೆ ಹೋಗ್ತೀರಿ, ಏನು ಗಂಟೆ ಹೋಗುತ್ತೆ? ಈಗ ರಾಜ್ಯದಲ್ಲಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ ನಡೆದಿದೆ, ಯಾವುದೇ ಪರೀಕ್ಷೆಗಳು ಕೂಡ ಇಲ್ಲ. ನೀವು ಅಭ್ಯರ್ಥಿಗಳಿಗೆ ಅನುಕೂಲವಾಗೋಕ್ಕಿಂತ ದೂರದ ಊರುಗಳಿಂದ, ಧಾರವಾಡಿಂದ ನಾವು ಎಕ್ಸಾಮ್ ಸೆಂಟರ್ಗೆ ಹೆಂಗೆ ಹೋಗಬೇಕು? ಈಗ ಬೆಂಗಳೂರಲ್ಲಿ ಇರೋರಿಗೆ ಎಕ್ಸಾಮ್ ಸೆಂಟರ್ಗೆ ನಾಳೆ ಎಷ್ಟಕ್ಕೆ ತಲುಪಬೇಕು, ಏನು ಕತೆ ಅಂದರೆ ಒಂದು ಪ್ರೊಸೀಜರ್ ಇರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ತೊಗೊಂಡು ಅವ್ರಿಗೆ ಫೀಸ್ DD ಕಟ್ಟೋದು, ಇವರೆಲ್ಲ ಅಂದರೆ ತಮ್ಮ ಅನುಕೂಲಕ್ಕೆ ಬೇಕಾದಾಗಿ ಎಲ್ಲವನ್ನು ತಮಗೆ ನೇರಕ್ಕೆ ಮಾಡ್ಕೊಳ್ತಾ ಇದ್ದಾರೆ. ನೀವು ಅಭ್ಯರ್ಥಿಗಳು ನೇರವಾಗಿ KPSC ಕಚೇರಿಗೆ ಬನ್ನಿ, ಇಲ್ಲೇ ದುಡ್ಡು ಕೊಟ್ಟು ನೀವು ಹಾಲ್ ಟಿಕೆಟ್ ತೊಗೊಂಡಾಗಂದರೆ ಇದೇನು ಒಂದು ಸಾಮಾನ್ಯ ಇನ್ಸ್ಟಿಟ್ಯೂಷನ್ ಕೂಡ ಒಂದು ನಾಳೆ ಎಕ್ಸಾಮ್ ಮಾಡಬೇಕಂದ್ರೆ 1 ವಾರ ಪ್ಲಾನ್ ಮಾಡ್ಕೊಂಡು ಅವರಿಗೆ ಕ್ವಶನ್ ಪೇಪರ್ನ ಪ್ರಿಂಟ್ ಆಗೋದಾಗಲಿ, ಕ್ವಶನ್ ಪೇಪರ್ನ ಸೆಂಟರ್ಗೆ ತಲುಪಿಸೋದಾಗಲಿ ಎಲ್ಲವನ್ನು ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕಾಗಿದೆ. ಯಾಕಂದರೆ ಇದು ಸಾಮಾನ್ಯ ಪರೀಕ್ಷೆ ಅಲ್ಲ, ಇದು ಗೆಜೆಟೆಡ್ ಪ್ರೊಫೆಷನರಿ. ರಾಜ್ಯದಲ್ಲಿ ಗ್ರೂಪ್ A, ಗ್ರೂಪ್ B ಹುದ್ದೆಗಳು, ತಹಶೀಲ್ದಾರ್ ಅಂತ, DOSP ಅಂತ ಹುದ್ದೆಗಳನ್ನು ಆಯ್ಕೆ ಮಾಡೋರು ಒಂದು ಸ್ಟ್ಯಾಂಡರ್ಡ್ ಆಗಿ ನೀವು ಅಭ್ಯರ್ಥಿಗಳ ಮನಸ್ಥಿತಿ ಏನಾಗುತ್ತೆ, ಎಕ್ಸಾಮಲ್ಲೇ ನೀವು ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ಎಕ್ಸಾಮನ್ನು ನೀವು ನೀಟಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಯಾವ ಹಂತದಲ್ಲಿ ಏನಾಗ್ತಿದೆ? ಇಲ್ಲ, ಡೇಟ್ ಅನೌನ್ಸ್ ಮಾಡಿದ್ದಾರೆ, ಆದರೆ ಡೇಟು ಮುಂಚೆನೇ ಅನೌನ್ಸ್ ಮಾಡಿದ್ದಾರೆ, ಆದರೆ ಟೈಮ್ ಕೊಟ್ಟಿದ್ದಿಲ್ಲ. ಕೋರ್ಟಲ್ಲಿ ಇವತ್ತೇನು ಪಿಟಿಷನ್ ಇತ್ತಲ್ಲ ಮಧ್ಯಾಹ್ನ, ಅವ್ರಿಗೆ ಹೇಳಿದ್ರು ನಮಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಆದರೆ ಕೋರ್ಟಲ್ಲಿ ಪ್ರಕರಣ ಇರೋದ್ರಿಂದ ಸಮಯಾವಕಾಶ ಕೂಡ ಕೇಳಿದ್ರು, ನೀವು ಒಂದು ಸ್ವಲ್ಪ ಎಕ್ಸಾಮ್ನ ಮುಂದಕ್ಕೆ ಹಾಕೊಳ್ಳಿ ಅಥವಾ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಡಂದ್ರು. ಆದರೆ ಯಾವುದೇ ಕಾರಣಕ್ಕೂ ಇವ್ರು ಏನು ಮಾಡಿದ್ರು ಅಂದರೆ, ನಾವು ಎಕ್ಸಾಮ್ನ ಮುಂದಕ್ಕೆ ಹಾಕೊಳ್ಳಂಗಿಲ್ಲ, ನಾವು ಎಷ್ಟು ಜನ ಬೇಕಂದ್ರೆ ಪರೀಕ್ಷೆ ನಡೆಸ್ತೇವೆ ಅಂತ ಹೇಳಿದ್ರು. ಆದರೆ ಪರೀಕ್ಷೆ ಬರೆಯೋನಿಗೆ ಅದೇ ಸಾಮರ್ಥ್ಯ ಇರಬೇಕಲ್ಲ. ಈಗ ಪರೀಕ್ಷೆ ಬರೀ ಅಭ್ಯರ್ಥಿ ಕೂಡ ಒಂದು ಮನಸ್ಥಿತಿ ಮೇಲೆ ಯಾವುದೇ ರೀತಿಯಿಂದ ಅವನು ಒಂದು ಎಕ್ಸಾಮ್ ಬರೀಬೇಕಂದ್ರೆ ಅಷ್ಟು ಶಾಂತಿ ತಿಂದಿರಬೇಕಾಗುತ್ತೆ, ಅಷ್ಟೇ ಕಷ್ಟಪಟ್ಟು ಓದಿರ್ತಾನೆ. ಈಗ 3 ತಾಸು ಬರೀಬೇಕಾದ್ರೆ ಅವನು ವರ್ಷ ಪೂರ್ತಿ ಓದಿರ್ತಾನೆ. ಈ ಎಲ್ಲ ಗೊಂದಲದ ಮಧ್ಯೆ ಅಭ್ಯರ್ಥಿಗಳಿಗೆ ಇನ್ನೂ ಸರಿಯಾಗಿ ನಿದ್ದೆ ಬರ್ತಲ್ಲ, ನಾಳೆ ಎಕ್ಸಾಮ್ ಆಗುತ್ತೋ ಇಲ್ಲೋ. ಒಂದು KPSC ಅವ್ರೇನಂದರೆ ನಾವು 12 ಗಂಟೆ ತನಕ ಬರ್ರಿ ನೀವು ತೊಗೊಳ್ತೀವಿ ಅಂತಂದರೆ 12 ಗಂಟೆ ಹೋಗಿ ಅವ್ರು ಯಾವಾಗ ಇನ್ನೂ ಪ್ರೊಸೀಜರ್ ಮುಗಿದಿಲ್ಲ. ಆಲ್ರೆಡಿ ಈಗ 11:35 ಹಂಗೆ ಆಗ್ತದೆ, ಇನ್ನೂ ಪ್ರೊಸೀಜರ್ ಮುಗಿದಿಲ್ಲ. ಅವ್ರು ಹೋಗಿ ಅವ್ರ ಸೆಂಟರ್ನ ಹುಡ್ಕೋಬೇಕು, ಆಮೇಲೆ ಅವ್ರು ಎಲ್ಲಿ ಅಲೌಟ್ ಆಗಿದೆ ಅದು ಎಲ್ಲ ಗೊಂದಲ ಆಗಿದೆ. ಇಲ್ಲ, ಇವ್ರಿಗೆಲ್ಲ ಕೋರ್ಟಲ್ಲಿ ಆದೇಶ ಆಗಿರೋದು ಮಧ್ಯಾಹ್ನ ಕೋರ್ಟಲ್ಲಿ ಆದೇಶ ಮಧ್ಯಾಹ್ನ ಆಗಿರೋದ್ರಿಂದ ಇವರು ಈಗ ಅಕಾಮಿಡೇಟ್ ಮಾಡ್ತಾರೆ. ನಾರ್ಮಲ್ ಆಗಿರೋರಿಗೆ ಕೋರ್ಟ್ ಮೆತ್ತಲೇರಿ ಒಬ್ಬೊಬ್ರು ತಗೊಂಡಿದ್ದಾರೆ, ಆದರೆ ಇವ್ರಿಗೆ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಸುಮ್ಮನೆ ಯಾಕೆ ನಮಗೆ ಹೇಳಿದ್ದು ನಾನು ಊಟ ಟೈಮಲ್ಲಿ ಬರೋಕ್ಕಲ್ಲ. ಅವರೇ ಆಗಲ್ಲ ಇಲ್ಲ ಸೇರ್ಕೊಂಡು ಹೋಗಿ ಯಾಕಂದ್ರೆ ಅವರು ವಿದ್ಯಾರ್ಥಿಗಳು 500 ಜನ, 350 ಜನ ಕ್ಯಾಟಲಿ, ಸದ್ಯಕ್ಕೆ 130 ಜನ. ನಮ್ಮದು ಸೋಮವಾರ ಇದೆ 350 ಜನ. ಅದೇ ಸಮಸ್ಯೆ ಎಲ್ಲರಿಗೆ ತೊಂದರೆ ಕೊಟ್ಟು ಏನು ಮಾಡಬೇಕು? ಅದು 3ನೇ ತಾರೀಕು ಎಕ್ಸಾಮ್ ನ್ಯಾಚುರಲ್ ಆಗಿ ಆಗಬೇಕು. ಮೇಡಮ್ ನಿಮ್ದು ಇವತ್ತು ಆರ್ಡರ್ ಆಗಿದೆ? ಆರ್ಡರ್ ಗೊತ್ತಾಗಿಲ್ಲ ಸರ್, 5 ಗಂಟೆಗೆ ಆರ್ಡರ್ ಆಗಿದೆ. 10 ಗಂಟೆಗೆ ನೋಟಿಫಿಕೇಶನ್ ಮಾಡಿದ್ರು, ರಾತ್ರಿ 10 ಗಂಟೆಗೆ 12 ಗಂಟೆ ಒಳಗಡೆ 5 ಗಂಟೆ
ಎಷ್ಟು ಗಂಟೆಗೆ ಹೇಳಿದೆ? ವಿದ್ಯಾರ್ಥಿಗಳಿಗೆ ಅವಕಾಶ ನಾಳೆ ಅಷ್ಟೇ ಏನು 9 ಗಂಟೆಗೆ ಅಲ್ಲಿ ಎಕ್ಸಾಮ್ ಎಲ್ಲ ಡಾಕ್ಯುಮೆಂಟೇಶನ್ ಇಲ್ಲೇ ಇರಲಿಲ್ಲ. 12 o'clock ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಆರ್ಡರ್ ಆಗಿದೆ. ಸಾಫ್ಟ್ ಕಾಪಿ ಪಿಟಿಷನರು ನಾನು ಅಲ್ಲಿಂದ ಏನಿದೆ ಹೊಸ ಏನ್ ಹಾಕಿದ್ದೀರಾ? ಸರ್ ಒಳಗೆ ಬಿಡ್ರಿ, ಅಲ್ಲಿ ಹೋದ ನೋಟ್ ಚೆಕ್ ಮಾಡ್ತಾರೆ ಅವ್ರು ಕರೆಕ್ಟಾಗಿ, ಅಲ್ಲಿ ಚೆಕ್ ಮಾಡ್ತಾರೆ ಬಿಡ್ರಿ ಒಳಗೆ ಕರೆಕ್ಟಾಗಿ. ಕ್ಯಾಂಡಿಡೇಟ್ ಅವರು ತಾನೆ ಹಿಸ್ಟ್ರಿಯಲ್ಲೇ ಇಲ್ಲ ಸರ್, ಇತಿಹಾಸದಲ್ಲೇ ಇದು ರೆಕಾರ್ಡ್ ಬ್ರೇಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.